ವಿದೇಶದಿಂದ ಪ್ರತಿ ವರ್ಷ ಬರ್ತಾರೆ. ಯಾವುದೇ ಪಾಸ್ಪೋರ್ಟ್ ಕೂಡ ಇರಲ್ಲ, ಯಾವುದೇ ಕಾನೂನು ತೊಡಕು ಕೂಡ ಇರಲ್ಲ. 3 ತಿಂಗಳ ಹಾಯಾಗಿದ್ದು ಮತ್ತೆ ತಮ್ಮ ದೇಶಕ್ಕೆ ವಾಪಸ್ ಹೋಗ್ತಾರೆ. ಅವರನ್ನ ಕಂಡ್ರೆ ಜನರು ಕೂಡ ಬಹಳ ಇಷ್ಟಪಡ್ತಾರೆ. ಅಷ್ಟಕ್ಕೂ ಆ ಅತಿಥಿಗಳು ಯಾರು ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ವಾನಂಗಳದಲ್ಲಿ ಹಕ್ಕಿಗಳ ಹಾರಾಟ, ಕೆರೆಯಲ್ಲಿ ವಿದೇಶಿ ಪಕ್ಷಿಗಳ ಕಲರವ, ಇಲ್ಲಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತ ದೃಶ್ಯ ನೋಡುವುದೇ ಕಣ್ಣಿಗೆ ಹಬ್ಬ. ವಿದೇಶದಿಂದ ಬಂದ ಸಾವಿರಾರು ಪಕ್ಷಿಗಳು, ಮಾಗಡಿ ಕೆರೆಯಲ್ಲಿ ವಿದೇಶಿ ಹಕ್ಕಿಗಳ ಕಲರವ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಕೆರೆಯಲ್ಲಿ ಈ ಸುಂದರ ದೃಶ್ಯ ಕಣ್ತುಂಬಿಕೊಳ್ಳಬಹುದು. ಚಳಿಗಾಲ ಆರಂಭವಾದರೆ ಸಾಕು, ಸಾವಿರಾರು ಕಿಲೋಮೀಟರ್ನಿಂದ ವಿದೇಶಿ ಹಕ್ಕಿಗಳು ವಲಸೆ ಬರುತ್ತವೆ. ಮಂಗೋಲಿಯಾ, ಆಸ್ಟ್ರೇಲಿಯಾ, ಜಪಾನ್, ಪಾಕಿಸ್ತಾನದ ಲಡಾಖ್ ಹೀಗೆ ಅನೇಕ ದೇಶದ ಪಕ್ಷಿಗಳು ಇಲ್ಲಿಗೆ ಆಗಮಿಸುತ್ತವೆ. ಇನ್ನು ಆ ದೇಶದ ಹವಾಮಾನವೇ ಈ ಪಕ್ಷಿಗಳು ಇಲ್ಲಿಗೆ ಬರಲು ಕಾರಣ. ಬಾರ್ ಹೆಡೆಡ್ ಗೂಸ್, ಬ್ರಾಮಿನಿ ಡಕ್, ಬ್ಲಾಕ್ ಐಬೀಸ್, ಇಟಲ್ ಗಿಬ್ಸ್ ಸೇರಿದಂತೆ ಅನೇಕ ಪಕ್ಷಿಗಳು ಇಲ್ಲಿಗೆ ಬರುತ್ತವೆ. ಈ ಪಕ್ಷಿಗಳ ಕಲರವ ನೋಡಲು ಪ್ರವಾಸಿಗರು ಆಗಮಿಸುತ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಹಕ್ಕಿಗಳು ಇಳಿಯುವುದು ನನಗೆ ಕಾಣ್ತಾ ಇತ್ತು. ಅದು ಮತ್ತೆ ವಿ ಶೇಪ್ ನೊಳಗೆ, ಇಂಗ್ಲಿಷ್ ವಿ ಶೇಪ್ ನೊಳಗೆ ನೀಟಾಗಿ ಒಂದರಿಂದ ಒಂದು ಬರ್ತಾ ಇತ್ತು. ಮತ್ತೆ ಅದು ಒಂದು ಮುಂದೆ ಬಂದಿದ್ರೆ ಅದು ಲೀಡರ್, ಅದ್ರ ಹಿಂದೆ ಎಲ್ಲರೂ ಫಾಲೋ ಮಾಡ್ತಾರೆ. ಬೆಳಗ್ಗೆ 5 ರಿಂದ 6 ಗಂಟೆ ಒಳಗೆ ಹೊರಗಡೆ ಹೋಗಿ ಫೀಲ್ಡ್ಗೆ ಹೋಗಿ ತೊಗರಿ, ಶೇಂಗಾ ಇಂಥದ್ದೆಲ್ಲ ತಿಂದ್ಕೊಂಡು ಬಂದ್ಕೊಂಡು ಹೊಟ್ಟೆ ತುಂಬಿಕೊಂಡು ಇಲ್ಲಿ ಬಂದು ಆರಾಮ ನೀರಿನಲ್ಲಿ ಕಲರವದ್ದು ಧ್ವನಿ ಇಲ್ಲಿ ಕೇಳ್ತದೆ. ಇಲ್ಲಿ ಸುಮಾರು 3 ತಿಂಗಳ ಕಾಲ ಈ ಮಾಗಡಿ ಕೆರೆಯಲ್ಲಿ ಪಕ್ಷಿಗಳು ವಾಸವಿದ್ದು ನೋಡುಗರ ಕಣ್ಮನವನ್ನ ಸೆಳೆಯುತ್ತವೆ. ಸುಮಾರು 7,000ಕ್ಕೂ ಹೆಚ್ಚು ಪಕ್ಷಿಗಳು ವಿದೇಶದಿಂದ ವಲಸೆ ಬಂದಿವೆಯಂತೆ. ಇಲ್ಲಿ ಸುಮಾರು ನಮ್ಮ ಕಡೆ ಬರೋ ಬಾಳ ಪಕ್ಷಿ ಅಂದ್ರೆ ಬಾರ್ ಹೆಡೆಡ್ ಗೀಸ್, ರೆಡ್ ಶೆಲ್ ಡಕ್, ಕಾರ್ಮೋರೆಂಟ್, ಮತ್ತ ಪೆಂಟೆಲ್, ಗಾರ್ಗಿನಿ, ಮತ್ತ ಕೋಮ್ ಡಕ್ ಎಲ್ಲ ನಮ್ಮ ಕಡೆ ಬರುತ್ತವೆ. ಇದು ಮಂಗೋಲಿಯಾ, ಸೈಬೇರ್ಲಿಂತ ಬರುತ್ತದೆ. ಇನ್ನೊಂದು ಯುರೋಪ್ಲಿಂತ ಬರುತ್ತೆ, ರೋಜಿ ಸ್ಟಾರ್ಲಿಂಗ್ ಅಂತ ಬರುತ್ತೆ. ಮತ್ತ ನಮ್ಮ ಲೋಕಲ್ ಬರ್ಡ್ಸ್ ಸಾಯಂಕಾಲ 5:30 6 ಗಂಟೆಗೆ ಹೋಗ್ಬಿಡ್ತವ್ರಿ. ಮತ್ತ 8-8 ರಾತ್ರಿ ಇಲ್ಲೇ ಇರುತ್ತೆ ಸರ್. ರಾತ್ರಿ ಇಲ್ಲೇ ಇರುತ್ತೆ ಸರ್. ಮತ್ತೆ ಬೆಳಗ್ಗೆ 5:30 6 ಗಂಟೆಗೆ ಮೈಲಿಕ್ಕೆ ಹೋಗ್ಬಿಡುತ್ತೆ ಸರ್. ಮತ್ತೆ 8-8ವರೆಗೆ ಇಲ್ಲೇ ಇರುತ್ತೆ ಸರ್. ಕಳೆದ 4-5 ದಶಕಗಳಿಂದ ವಿದೇಶಿ ಪಕ್ಷಿಗಳು ಇಲ್ಲಿಗೆ ಬರ್ತಿವೆ. ಸ್ಥಳೀಯರು ಪಕ್ಷಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ನೀಡದೆ ಪೋಷಣೆ ಮಾಡುತ್ತಿದ್ದಾರೆ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿ ಪಕ್ಷಿಗಳು ಬಂದಿದ್ದು ಖುಷಿ ಕೊಟ್ಟಿದೆ. ಆದರೆ ಈ ಮಾಗಡಿ ಕೆರೆಗೆ ಇನ್ನಷ್ಟು ಕಾಯಕಲ್ಪ ಸಿಗಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ವಿದೇಶದಿಂದ ಪ್ರತಿ ವರ್ಷ ಬರ್ತಾರೆ. ಯಾವುದೇ ಪಾಸ್ಪೋರ್ಟ್ ಕೂಡ ಇರಲ್ಲ, ಯಾವುದೇ ಕಾನೂನು ತೊಡಕು ಕೂಡ ಇರಲ್ಲ. 3 ತಿಂಗಳ ಹಾಯಾಗಿದ್ದು ಮತ್ತೆ ತಮ್ಮ ದೇಶಕ್ಕೆ ವಾಪಸ್ ಹೋಗ್ತಾರೆ. ಅವರನ್ನ ಕಂಡ್ರೆ ಜನರು ಕೂಡ ಬಹಳ ಇಷ್ಟಪಡ್ತಾರೆ. ಅಷ್ಟಕ್ಕೂ ಆ ಅತಿಥಿಗಳು ಯಾರು ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ವಾನಂಗಳದಲ್ಲಿ ಹಕ್ಕಿಗಳ ಹಾರಾಟ, ಕೆರೆಯಲ್ಲಿ ವಿದೇಶಿ ಪಕ್ಷಿಗಳ ಕಲರವ, ಇಲ್ಲಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತ ದೃಶ್ಯ ನೋಡುವುದೇ ಕಣ್ಣಿಗೆ ಹಬ್ಬ. ವಿದೇಶದಿಂದ ಬಂದ ಸಾವಿರಾರು ಪಕ್ಷಿಗಳು, ಮಾಗಡಿ ಕೆರೆಯಲ್ಲಿ ವಿದೇಶಿ ಹಕ್ಕಿಗಳ ಕಲರವ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಕೆರೆಯಲ್ಲಿ ಈ ಸುಂದರ ದೃಶ್ಯ ಕಣ್ತುಂಬಿಕೊಳ್ಳಬಹುದು. ಚಳಿಗಾಲ ಆರಂಭವಾದರೆ ಸಾಕು, ಸಾವಿರಾರು ಕಿಲೋಮೀಟರ್ನಿಂದ ವಿದೇಶಿ ಹಕ್ಕಿಗಳು ವಲಸೆ ಬರುತ್ತವೆ. ಮಂಗೋಲಿಯಾ, ಆಸ್ಟ್ರೇಲಿಯಾ, ಜಪಾನ್, ಪಾಕಿಸ್ತಾನದ ಲಡಾಖ್ ಹೀಗೆ ಅನೇಕ ದೇಶದ ಪಕ್ಷಿಗಳು ಇಲ್ಲಿಗೆ ಆಗಮಿಸುತ್ತವೆ. ಇನ್ನು ಆ ದೇಶದ ಹವಾಮಾನವೇ ಈ ಪಕ್ಷಿಗಳು ಇಲ್ಲಿಗೆ ಬರಲು ಕಾರಣ. ಬಾರ್ ಹೆಡೆಡ್ ಗೂಸ್, ಬ್ರಾಮಿನಿ ಡಕ್, ಬ್ಲಾಕ್ ಐಬೀಸ್,
ಇಟಲ್ ಗಿಬ್ಸ್ ಸೇರಿದಂತೆ ಅನೇಕ ಪಕ್ಷಿಗಳು ಇಲ್ಲಿಗೆ ಬರುತ್ತವೆ. ಈ ಪಕ್ಷಿಗಳ ಕಲರವ ನೋಡಲು ಪ್ರವಾಸಿಗರು ಆಗಮಿಸುತ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಹಕ್ಕಿಗಳು ಇಳಿಯುವುದು ನನಗೆ ಕಾಣ್ತಾ ಇತ್ತು. ಅದು ಮತ್ತೆ ವಿ ಶೇಪ್ ನೊಳಗೆ, ಇಂಗ್ಲಿಷ್ ವಿ ಶೇಪ್ ನೊಳಗೆ ನೀಟಾಗಿ ಒಂದರಿಂದ ಒಂದು ಬರ್ತಾ ಇತ್ತು. ಮತ್ತೆ ಅದು ಒಂದು ಮುಂದೆ ಬಂದಿದ್ರೆ ಅದು ಲೀಡರ್, ಅದ್ರ ಹಿಂದೆ ಎಲ್ಲರೂ ಫಾಲೋ ಮಾಡ್ತಾರೆ. ಬೆಳಗ್ಗೆ 5:30 6 ಗಂಟೆ ಒಳಗೆ ಹೊರಗಡೆ ಹೋಗಿ ಫೀಲ್ಡ್ಗೆ ಹೋಗಿ ತೊಗರಿ, ಶೇಂಗಾ ಇಂಥದ್ದೆಲ್ಲ ತಿನ್ಕೊಂಡು ಬಂದ್ಕೊಂಡು ಹೊಟ್ಟೆ ತುಂಬಿಕೊಂಡು ಇಲ್ಲಿ ಬಂದು ಆರಾಮ ನೀರಿನಲ್ಲಿ ಕಲರವದ ಧ್ವನಿ ಇಲ್ಲಿ ಕೇಳ್ತದೆ. ಇಲ್ಲಿ ಸುಮಾರು 3 ತಿಂಗಳ ಕಾಲ ಈ ಮಾಗಡಿ ಕೆರೆಯಲ್ಲಿ ಪಕ್ಷಿಗಳು ವಾಸವಿದ್ದು ನೋಡುಗರ ಕಣ್ಮನವನ್ನ ಸೆಳೆಯುತ್ತವೆ. ಸುಮಾರು 7,000ಕ್ಕೂ ಹೆಚ್ಚು ಪಕ್ಷಿಗಳು ವಿದೇಶದಿಂದ ವಲಸೆ ಬಂದಿವೆಯಂತೆ. ಇಲ್ಲಿ ಸುಮಾರು ನಮ್ಮ ಕಡೆ ಬರೋ ಬಾಳ ಪಕ್ಷಿ ಅಂದ್ರೆ ಬಾರ್ ರೆಡೆಡ್ ಗೀಸ್, ರೆಡ್ ಶೆಲ್ ಡಕ್, ಕಾರ್ಮೋರೆಂಟ್, ಮತ್ತ ಪೆಂಟೆಲ್, ಗಾರ್ಗಿನಿ, ಮತ್ತ ಕೋಮ್ ಡಕ್ ಎಲ್ಲ ನಮ್ಮ ಕಡೆ ಬರುತ್ತವೆ. ಇದು ಮಂಗೋಲಿಯಾ ಸೈಬೇರ್ಲಿಂತ ಬರುತ್ತದೆ. ಇನ್ನೊಂದು ಯುರೋಪ್ಲಿಂತ ಬರುತ್ತೆ, ರೋಜಿ ಸ್ಟಾರ್ಲಿಂಗ್ ಅಂತ ಬರುತ್ತೆ. ಮತ್ತ ನಮ್ಮ ಲೋಕಲ್ ಬರ್ಡ್ಸ್ ಸಾಯಂಕಾಲ 5:30 6 ಗಂಟೆಗೆ ಹೋಗ್ಬಿಡ್ತವ್ರಿ. ಮತ್ತ 8:30 ರಾತ್ರಿ ಇಲ್ಲೇ ಇರುತ್ತೆ ಸರ್. ರಾತ್ರಿ ಇಲ್ಲೇ ಇರುತ್ತೆ ಸರ್. ಮತ್ತೆ ಬೆಳಗ್ಗೆ 5:30 6 ಗಂಟೆಗೆ ಮೈಲಿಕ್ಕೆ ಹೋಗ್ಬಿಡುತ್ತೆ ಸರ್. ಮತ್ತೆ 8:00 ಇಲ್ಲೇ ಇರುತ್ತೆ ಸರ್. ಕಳೆದ 4-5 ದಶಕಗಳಿಂದ ವಿದೇಶಿ ಪಕ್ಷಿಗಳು ಇಲ್ಲಿಗೆ ಬರ್ತಿವೆ. ಸ್ಥಳೀಯರು ಪಕ್ಷಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ನೀಡದೆ ಪೋಷಣೆ ಮಾಡುತ್ತಿದ್ದಾರೆ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿ ಪಕ್ಷಿಗಳು ಬಂದಿದ್ದು ಖುಷಿ ಕೊಟ್ಟಿದೆ. ಆದರೆ ಈ ಮಾಗಡಿ ಕೆರೆಗೆ ಇನ್ನಷ್ಟು ಕಾಯಕಲ್ಪ ಸಿಗಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ವಿದೇಶದಿಂದ ಪ್ರತಿ ವರ್ಷ ಬರ್ತಾರೆ. ಯಾವುದೇ ಪಾಸ್ಪೋರ್ಟ್ ಕೂಡ ಇರಲ್ಲ, ಯಾವುದೇ ಕಾನೂನು ತೊಡಕು ಕೂಡ ಇರಲ್ಲ. 3 ತಿಂಗಳ ಹಾಯಾಗಿದ್ದು ಮತ್ತೆ ತಮ್ಮ ದೇಶಕ್ಕೆ ವಾಪಸ್ ಹೋಗ್ತಾರೆ. ಅವರನ್ನ ಕಂಡ್ರೆ ಜನರು ಕೂಡ ಬಹಳ ಇಷ್ಟಪಡ್ತಾರೆ. ಅಷ್ಟಕ್ಕೂ ಅತಿಥಿಗಳು ಯಾರು ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ವಾನಂಗಳದಲ್ಲಿ ಹಕ್ಕಿಗಳ ಹಾರಾಟ, ಕೆರೆಯಲ್ಲಿ ವಿದೇಶಿ ಪಕ್ಷಿಗಳ ಕಲರವ, ಇಲ್ಲಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತ ದೃಶ್ಯ ನೋಡುವುದೇ ಕಣ್ಣಿಗೆ ಹಬ್ಬ. ವಿದೇಶದಿಂದ ಬಂದ ಸಾವಿರಾರು ಪಕ್ಷಿಗಳು, ಮಾಗಡಿ ಕೆರೆಯಲ್ಲಿ ವಿದೇಶಿ ಹಕ್ಕಿಗಳ ಕಲರವ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಕೆರೆಯಲ್ಲಿ ಈ ಸುಂದರ ದೃಶ್ಯ ಕಣ್ತುಂಬಿಕೊಳ್ಳಬಹುದು. ಚಳಿಗಾಲ ಆರಂಭವಾದರೆ ಸಾಕು, ಸಾವಿರಾರು ಕಿಲೋಮೀಟರ್ನಿಂದ ವಿದೇಶಿ ಹಕ್ಕಿಗಳು ವಲಸೆ ಬರುತ್ತವೆ. ಮಂಗೋಲಿಯಾ, ಆಸ್ಟ್ರೇಲಿಯಾ, ಜಪಾನ್, ಪಾಕಿಸ್ತಾನದ ಲಡಾಖ್ ಹೀಗೆ ಅನೇಕ ದೇಶದ ಪಕ್ಷಿಗಳು ಇಲ್ಲಿಗೆ ಆಗಮಿಸುತ್ತವೆ. ಇನ್ನು ಆ ದೇಶದ ಹವಾಮಾನವೇ ಈ ಪಕ್ಷಿಗಳು ಇಲ್ಲಿಗೆ ಬರಲು ಕಾರಣ. ಬಾರ್ ಹೆಡೆಡ್ ಗೂಸ್, ಬ್ರಾಮಿನಿ ಡಕ್, ಬ್ಲಾಕ್ ಐಬೀಸ್, ಇಟಲ್ ಗಿಬ್ಸ್ ಸೇರಿದಂತೆ ಅನೇಕ ಪಕ್ಷಿಗಳು ಇಲ್ಲಿಗೆ ಬರುತ್ತವೆ. ಈ ಪಕ್ಷಿಗಳ ಕಲರವ ನೋಡಲು ಪ್ರವಾಸಿಗರು ಆಗಮಿಸುತ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಹಕ್ಕಿಗಳು ಇಳಿಯುವುದು ನನಗೆ ಕಾಣ್ತಾ ಇತ್ತು. ಅದು ಮತ್ತೆ ವಿ ಶೇಪ್ ನೊಳಗೆ, ಇಂಗ್ಲಿಷ್ ವಿ ಶೇಪ್ ನೊಳಗೆ ನೀಟಾಗಿ ಒಂದರಿಂದ ಒಂದು ಬರ್ತಾ ಇತ್ತು. ಮತ್ತೆ ಅದು ಒಂದು ಮುಂದೆ ಬಂದಿದ್ರೆ ಅದು ಲೀಡರ್, ಅದ್ರ ಹಿಂದೆ ಎಲ್ಲರೂ ಫಾಲೋ ಮಾಡ್ತಾರೆ. ಬೆಳಗ್ಗೆ 5:30 6 ಗಂಟೆ ಒಳಗೆ ಹೊರಗಡೆ ಹೋಗಿ ಫೀಲ್ಡ್ಗೆ ಹೋಗಿ ತೊಗರಿ, ಶೇಂಗಾ ಇಂಥದ್ದೆಲ್ಲ ತಿನ್ಕೊಂಡು ಬಂದ್ಕೊಂಡು ಹೊಟ್ಟೆ ತುಂಬಿಕೊಂಡು ಇಲ್ಲಿ ಬಂದು ಆರಾಮ ನೀರಿನಲ್ಲಿ ಕಲರವದ ಧ್ವನಿ ಇಲ್ಲಿ ಕೇಳ್ತದೆ. ಇಲ್ಲಿ ಸುಮಾರು 3 ತಿಂಗಳ ಕಾಲ ಈ ಮಾಗಡಿ ಕೆರೆಯಲ್ಲಿ ಪಕ್ಷಿಗಳು ವಾಸವಿದ್ದು ನೋಡುಗರ ಕಣ್ಮನವನ್ನ ಸೆಳೆಯುತ್ತವೆ. ಸುಮಾರು 7,000ಕ್ಕೂ ಹೆಚ್ಚು ಪಕ್ಷಿಗಳು ವಿದೇಶದಿಂದ ವಲಸೆ ಬಂದಿವೆಯಂತೆ. ಇಲ್ಲಿ ಸುಮಾರು ನಮ್ಮ ಕಡೆ ಬರೋ ಬಾಳ ಪಕ್ಷಿ ಅಂದ್ರೆ ಬಾರ್ ರೆಡೆಡ್ ಗೀಸ್, ರೆಡ್ ಶೆಲ್ ಡಕ್, ಕಾರ್ಮೋರೆಂಟ್, ಮತ್ತ ಪೆಂಟೆಲ್, ಗಾರ್ಗಿನಿ, ಮತ್ತ ಕೋಮ್ ಡಕ್ ಎಲ್ಲ ನಮ್ಮ ಕಡೆ ಬರುತ್ತವೆ. ಇದು ಮಂಗೋಲಿಯಾ ಸೈಬೇರ್ಲಿಂತ ಬರುತ್ತದೆ. ಇನ್ನೊಂದು ಯುರೋಪ್ಲಿಂತ ಬರುತ್ತೆ, ರೋಜಿ ಸ್ಟಾರ್ಲಿಂಗ್ ಅಂತ ಬರುತ್ತೆ. ಮತ್ತ ನಮ್ಮ ಲೋಕಲ್ ಬರ್ಡ್ಸ್ ಸಾಯಂಕಾಲ 5:30 6 ಗಂಟೆಗೆ ಹೋಗ್ಬಿಡ್ತವ್ರಿ. ಮತ್ತೆ 8:00 ರಾತ್ರಿ ಇಲ್ಲೇ ಇರುತ್ತೆ ಸರ್. ರಾತ್ರಿ ಇಲ್ಲೇ ಇರುತ್ತೆ ಸರ್. ಮತ್ತ
ಮತ್ತೆ ಬೆಳಗ್ಗೆ 5:30 6 ಗಂಟೆಗೆ ಮೈಲಿಕ್ಕೆ ಹೋಗ್ಬಿಡುತ್ತೆ ಸರ್. ಮತ್ತೆ 8:00 ಇಲ್ಲೇ ಇರುತ್ತೆ ಸರ್. ಕಳೆದ 4-5 ದಶಕಗಳಿಂದ ವಿದೇಶಿ ಪಕ್ಷಿಗಳು ಇಲ್ಲಿಗೆ ಬರ್ತಿವೆ. ಸ್ಥಳೀಯರು ಪಕ್ಷಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ನೀಡದೆ ಪೋಷಣೆ ಮಾಡುತ್ತಿದ್ದಾರೆ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿ ಪಕ್ಷಿಗಳು ಬಂದಿದ್ದು ಖುಷಿ ಕೊಟ್ಟಿದೆ. ಆದರೆ ಈ ಮಾಗಡಿ ಕೆರೆಗೆ ಇನ್ನಷ್ಟು ಕಾಯಕಲ್ಪ ಸಿಗಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.